ಕಾರಣಕ್ಕೆ ದಯವಿಟ್ಟು ನಮ್ಮ ಸ್ಕೂಲಲ್ಲಿ ರಾಜಕೀಯ ಮಾಡೋಕ್ಕೆ ಈ ವೇದಿಕೆಗೆ ಬರುವಂತ ಇದು ರಾಜಕಾರಣ ರಾಜಕೀಯ ಸ್ಟೇಜ್ ಅಲ್ಲ ಇದು. ಯಾಕಂದ್ರೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಹೇಳುವಂಗಿಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ ಏನಂದ್ರೆ ಈ ಊರಲ್ಲಿ ನಾವು ಬೆಳೆದಿರ್ತೀವಿ, ಇದು ನಮ್ಮೂರು, ನಮ್ಮ ಶಾಲೆ ನಮ್ಮದು. ನನ್ನ ವಿಚಾರ ಈ ತರ ಯಾಕೆ ಹೇಳ್ತಾ ಇದೀನಿ ನನಗೆ ಎಷ್ಟೋ ಬಾರಿ ತರೋರು ಕೂಡ ಸ್ಟೇಜಿಗೆ ಬಂದು ಕುತ್ಕೋಬೇಕಂದ್ರೆ ನನಗೊಂದು ಯೋಗ್ಯತೆ ಇರಬೇಕು. ಆ ಕಾರಣಕ್ಕೆ ನಾನು ಎಲ್ಲ ಜನಗಳ ಜೊತೆನೇ ಕುತ್ಕೊಂಡಿರ್ತೀನಿ. ಬಹಳ ಸಾರಿ ಇಲ್ಲಿ ಇವತ್ತು ಸರ್ ಆಗಿ ಕೆಲಸದಕ್ಕೆ ನಾನು ಬಂದಿದ್ದೀನಿ. ಅಪರೂಪ ನಾನು ಬರೋದು 1 ಟೈಮ್ 2 ಟೈಮ್ ಬಂದಿದ್ದೀನಿ ಒಂದು 7 ವರ್ಷದಲ್ಲಿ ವೇದಿಕೆ ಮೇಲೆ. ವಿಚಾರ ಏನಂತಂದ್ರೆ ನಾರಾಯಣ ಅವ್ರು ಹೇಳ್ದಂಗ ನಾನು ರಾತ್ರಿ 9:30 ಗಂಟೆ ತನಕ ದೇವರಂಗದಿಂದ ಕುತ್ಕೊಳ್ತೀನಿ, ಸ್ಕೂಲ್ ಮುಂದೆ ಸಂಡಸ್ ಮಾಡ್ಬೇಕಂತ. ನೀವು ವಿಚಾರ ಮಾಡಂಗಿದ್ರೆ ಇಲ್ಲೇ ನಿಮ್ಮ ಅದು ಆತು. ನಾನು ಹೇಳೋದಷ್ಟೇ, ವರ್ಷದಲ್ಲಿ 2 ಹಬ್ಬ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಊರಿಗೆಲ್ಲ ಗಣ್ಯಮಾನ್ಯರು, ನಾನು ಅದನ್ನ ಬೆಲೆ ಕೊಡ್ತೀನಿ. ಆದ್ರೆ 2 ಹಬ್ಬನ ಬಿಟ್ಬಿಡಿ, 2 ಹಬ್ಬ ನಿರಂತರವಾಗಿ ನಡೆಯುತ್ತೆ. ಆದ್ರೆ ನಿಮ್ಮಿಂದ ಈ ಸ್ಕೂಲಿಗೆ ಕೊಡುಗೆ ಏನು, ನಿಮ್ಮಿಂದ ಈ ಸ್ಕೂಲಿಗೆ ಬದಲಾವಣೆ ಏನು, ಅದನ್ನ ಮೊದಲ ವಿಚಾರ ಮಾಡ್ಬೇಕು ನೀವು. ಅದನ್ನ ಬಿಟ್ಟು ನಿಮ್ಮದೇ ಆದ ವೈಯಕ್ತಿಕ ತಂದು ಅದು ಅದು ಇದು ಅದು ಹೇಳುವಂಥದ್ದು ಇದಕ್ಕೆ ನಮ್ಗೆ ಶೋಭೆ ತರಲ್ಲ. ಯಾಕಂದ್ರೆ ದಿನನಿತ್ಯ ನಿಮ್ಮ ಕೈಯಲ್ಲಿ ಮೈಕ್ ಇರುತ್ತೆ, ದಿನನಿತ್ಯ ನಿಮ್ಮ ಕೈಯಲ್ಲಿ ನೀವು ಎಲ್ಲೇ ಹೋದ್ರೆ ಒಂದು ಸ್ಟೇಜ್ ಇರುತ್ತೆ. ಆದ್ರೂ ನಿಮ್ಗೆ ಇನ್ನೂ ಒಂದು ಚಪ್ಪಲ ಏನಂತಂದ್ರೆ ಪೋಸ್ ಕೊಡ್ಬೇಕು, ಫೋಟೋ ತೆಗೆಸ್ಕೋಬೇಕು, ನನ್ನ ಫೋಟೋ ಕಳಿಸ್ಬೇಕು, ವಾಟ್ಸಪ್ ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ಬೇಕು. ಅದು ಸೀನ್ ಬೇಡ. ಯಾಕಂದ್ರೆ ನಾರಾಯಣ ಹೇಳಿದಂಗೆ ನಾನು ಇದೇ 1 ವಾರದಿಂದ ನನ್ನ ಸೋದರರು, ನನ್ನ ಆತ್ಮೀಯರು ಹುಡುಗರಿದ್ರು ದೇವರಂಗ ಹತ್ರ ನಾನು ಸೌಂಡ್ ಕೇಳಿದೆ, ಏನಕ್ಕೆ ಜಗಳ ಅಂತ. ಇಲ್ಲೇ ಕುತ್ಕೊಂಡು ಬಿಯರ್ ಬಾಟ್ಲ್ ಇದೇ ಕಟ್ಟೆ ಮೇಲೆ ಕುತ್ಕೊಂಡಿದ್ರು. ನಾನು 10:30 ಗಂಟೆ ಆಗಿತ್ತು ರಾತ್ರಿ ಬಂದಾಗ. ನಾನು ಒಬ್ಬ ಹುಡುಗ ಬಾಟಲ್ ತಗೊಳಕ್ಕೆ ದೇವರ ಅಂಗಡಿಗೆ ಬಂದಿದ್ದ. ನೀವು ಇಲ್ಲೇ ವೇದಿಕೆ ಮೇಲೆ ಕುತ್ಕೊಂಡ್ರೆ ಮತ್ತೆ ಹುಡುಗುವಂತ ವಿಚಾರ ಬಿಡಿ, ದೇವರು ವಾರ್ನಿಂಗ್ ಕೊಡಿ ಮಾಡಿ ಏನಂತ. ದೇವರ ಶಾಲೆ ಹತ್ರ ಹೋದ್ರೆ ಅಲ್ಲಿ ಸರಿಯಾಗಿ ಕೂಡ ಹುಡುಗರು ಜವಾಬ್ದಾರಿ ನಿಮ್ಮ ಅಂತ. ನೀವು ಅದು ಬರೀ ನಿಮ್ಮ ಮನೆ ತುಂಬಿಕೊಳ್ಳಕ್ಕೆ, ನಿಮ್ಮ ರಾಜಕಾರಣಕ್ಕೆ ದುಡ್ಡು ಮಾಡ್ಕೊಳ್ಳಕ್ಕೆ, ಈ ತಾಂಡಕ್ಕೆ ನಿಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಒಂದು ನೆಪ ಇಟ್ಕೊಂಡು ರಾಜಕೀಯಕ್ಕೆ ಬಂದಾಗ ಸಮಾಜ ಬದಲಾವಣೆ ಮಾಡ್ಬೇಕಂತ ರಾಜಕೀಯ ಅದನ್ನು ತಿಳ್ಕೊಳ್ಳೋದು ಬಿಟ್ಟು ನೀವು ವೈಯಕ್ತಿಕ ಭಾಷಣ ಹೇಳ್ಕೊಂಡು ನಮ್ಗೆ ಕೆಲಸ ತಿಳ್ಕೋಬೇಕು. ನೀವೇನ್ ಮಾಡ್ತಿದ್ದೀರಾ ಅನ್ನೋದು. ಅದಕ್ಕೆ ದಯವಿಟ್ಟು ನನ್ನ ಜೊತೆ ಜಗಳ ಆಯ್ತು ಸರಿಯಾಗಿ ಕೂಡ ಹುಡುಗರು ಕಾಕ ನೀ ಕೈ ಮಾಡ್ಕೊಳ್ತಿದ್ದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಏನಂದ್ರೆ ಅವತ್ತು ಆ ಹುಡುಗನ ಮಾತಾಡಿದ್ರು, ಇವಾಗಲೂ ಕೂಡ ನನ್ನ ಹೊಟ್ಟೆಲಿ ಬೆಂಕಿ ಅಂತ ಮಾತಾಡಿದ್ರು. ಯಾಕೆ ಇವೆಲ್ಲ ನಮ್ಮೂರಲ್ಲಿ ಆಗೋ ಘಟನೆಗೆ ಯಾವನೊಬ್ಬ ಈ ಸ್ವಾರ್ಥ ಸೇವೆ ಮಾಡೋಂಗೆ ಇಲ್ಲಿ ಬೆಲೆ ಇಲ್ವಾ ನಮ್ಮೂರಿಗೆ ತಿಳ್ಕೋಬೇಕು. ಅಂತವ್ರ ಸಪೋರ್ಟಿಗೆ ಇಟ್ಕೊಂಡು ನಾವು ಊರಿಗೆ ಒಳ್ಳೇದು ಮಾಡುವಂತ ಕೆಲಸಗಳು ಮಾಡಿ ಇವತ್ತು ಯಾರೋ ಏನೋ ಅಂತಾರಂತೇಳಿ ವರ್ಷದಲ್ಲಿ 2 ಹಬ್ಬ ಬರುತ್ತೆ ಅಂತೇಳಿ ನಾವು 2 ಹಬ್ಬ ನೆಪ ಇಟ್ಕೊಂಡು ನಾವು ಸ್ಟೇಜ್ ಮೇಲೆ ಕುತ್ಕೊಂಡ್ರೆ ನಮ್ಗೆ ಗೌರವ ತರಂತ ಅಧಿಕಾರ ಇಲ್ಲ. ನಾವು ಈ ಚೇರ್ ಮೇಲೆ ಕುತ್ಕೊಂಡಿದೀವಪ್ಪ ಅಂದ್ರೆ ಈ ಚೇರ್ ನಂದಾದ ಒಂದು ಚೇರ್ ಒಂದು 5 ರೂಪಾಯಿ ಕಾಣಿಕೆ ಇರಬೇಕು. ಆ ಕಾರಣಕ್ಕೆ ನಾನು ಇವತ್ತು ಕಾಣಿಕೆ ಕೊಟ್ಟಿದ್ದೀನಿ ಅನ್ನೋ ದೊಡ್ಡ ಸ್ಪೆಷಲ್ ನಾನು ಹೇಳ್ತಿಲ್ಲ. ನಾನು ಈ ವೇದಿಕೆಗೆ ಆ ಕಾರಣಕ್ಕೆ ಬರ್ತಿಲ್ಲ. ನಮ್ದೇ ಆದ ಒಂದು ಘನತೆ ಇರಬೇಕು, ನಮ್ಗೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇದ್ರೆ ಮಾತ್ರ ನಾವು ಕುಂದಿರ್ಬೇಕು. ನಾವು ಕಾರಣಕ್ಕೆ ಒಂದೇ ದಿನ ಬಂದಿದ್ದೀವಿ. ನೆಕ್ಸ್ಟ್ ಮತ್ತೆ ಆಗಸ್ಟ್ 15 ಆಯ್ತು, 26 ಜನವರಿ ಆಯ್ತು, ನಾನು ವೇದಿಕೆ ಮತ್ತೆ ಕುಂದಿರೋದಿಲ್ಲ. ಯಾಕಂದ್ರೆ ನಾನು ಕುತ್ಕೊಳ್ಳೋದಿಲ್ಲ, ನಮ್ದಾದ ಒಂದು ಕಿಮ್ಮತ್ ಕಟ್ಟೋದು ನಾನು. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ನಮ್ಗೆ ಬಹಳ ಸರಿ ಕೇಳಿದ್ದೀನಿ ನಾನು, ನಮ್ಮವರೆಲ್ಲರೂ ದಿನಕ್ಕೊಬ್ಬರು ವರ್ಷಕ್ಕೆ 20 ಮಂದಿ ಸ್ಟೇಜ್ ಚೇಂಜ್ ಮಾಡ್ತಿದ್ರ. ಒಬ್ಬ ವ್ಯಕ್ತಿ ಒಂದು ಸ್ಟೇಜಿಗೆ ಒಂದು ಕುರ್ಚಿ ಕೊಡಿ ನೋಡೋಣ. 1000 ಕುರ್ಚಿಯಷ್ಟು ಇಲ್ಲಿ ಸ್ಕೂಲಲ್ಲಿ ಕುತ್ಕೊಳ್ಳಕ್ಕೆ ಯಾರು ಕುತ್ಕೊಳ್ಳೋದಿಲ್ಲ, ಅಷ್ಟು ಕುರ್ಚಿ ಆಗ್ಬಹುದು. ವರ್ಷಕ್ಕೆ 365 ದಿನಗಳಿದ್ದು ಕೂಡ ಒಬ್ಬ ಪೋಷಕ ಮತ್ತು ಪಾಲಕ ಮಾತಾಡೋದು, ಸರ್ ಅವನು ಸರಿಯಾಗಿ ಕುಡಿತಾನೆ, ಸರ್ ಅಕ್ಕಿ ಮಾಡ್ತಿದ್ದಾನೆ, ಸರ್ ಬೆಳೆ ಮಾಡ್ತಿದ್ದಾನೆ. ನಿಮ್ಮ ಅಪ್ಪನ ಹುಟ್ಟಿದ್ರೆ ಎಷ್ಟು ದಿನ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಬಂದು ನೋಡಿದ್ದೀರಾ? ಈ ಸ್ಕೂಲಲ್ಲಿ 300 ಮಕ್ಕಳಿಗೆ ಒಬ್ಬ ಪೋಷಕ ಪಾಲಕ ಒಂದಿನ ಸ್ಕೂಲಿಗೆ ಬಂದ್ರೆ ನಮ್ಮ ಸ್ಕೂಲಲ್ಲಿ ಸಮಸ್ಯೆನೇ ಇರೋದಿಲ್ಲ. ಆದ್ರೂ ನೀವು ಅದನ್ನೆಲ್ಲ ವಿಚಾರ ಮಾಡೋದು. ನಿಮ್ದು ಸ್ಟೇಜ್ ದೊಡ್ಡ ಲೆವೆಲ್ ಬೇಕು ನಿಮಗೆ. ಆ ಲೆವೆಲ್ ಹೋಗಿ ಮಾಡಬೇಡಿ, ಹೊರಗಡೆ ಮಾಡ್ಕೊಳ್ಳಿ. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಬರಂಗಿದ್ರೆ ನಿಮ್ದಾದ ಒಂದು ಯೋಗ್ಯತೆ ಇರಬೇಕು. ಇವತ್ತಿಲ್ಲ ನಾಳೆ ನಾನು ಸಾಯ್ತೀನಿ, ನೀವು ಸಾಯ್ತೀರಾ. ಸಾಯಕ್ ನಿಂತ ಒಂದು ಹೆಸರು ಮಾಡಿ ಇಷ್ಟೇ. ಯಾವ ತರ ಹೆಸರು ಮಾಡಬೇಕಂದ್ರೆ ಸೂರ್ಯ ಮಗ ಸತ್ತ ಅಂತೇಳಿ ಮತ್ತೊಂದು ಮಂದಿ ಬರುವಂತ ಜನಗಳು ಜಾಸ್ತಿ ಮಾಡ್ಕೋಬೇಡಿ. ಆ ಸಂಖ್ಯೆನ ಸತ್ತಪ್ಪ ಇವನು ಏನಪ್ಪ ಮಾಡಬೇಕು ಅಂತ ಅನುಭವಂತ ಜನಗಳು ಮಾಡ್ಕೊಳ್ಳಿ. ಅವಾಗ ದೇವರು ಮುಚ್ಕೊಂತಾನೆ. ನೀವು ಜನಗಳನ್ನ ಮುಚ್ಚುವಂತ ಕೆಲಸ ಮಾಡಿದ್ರೆ ಸ್ವರ್ಗದಲ್ಲಿ ನೀವು ನರಕ ಶಾಶ್ವತ. ಅದಕ್ಕೆ ದೇವರನ್ನು ಮೆಚ್ಚುವಂತ ಕೆಲಸ ಮಾಡಿ, ಜನ ಮೆಚ್ಚುವಂತ ಕೆಲಸ ಮಾಡಬೇಡಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ಇನ್ನು ಬಹಳಷ್ಟು ಮಾತಾಡ್ಬೋದು. ನಾವು ಮಾತಾಡಿದ್ರೆ ಜನಗಳು ಹೊಟ್ಟೆಯಲ್ಲಿ ಉಳಿತೈತೆ. ಆ ಕಾರಣ ನಾವು ಮಾತ್ರ ಜೈ ಭಾರತ್ ಮಾಡಿ.